ಎಲ್ಲ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ, ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ದಾರಿ ತಪ್ಪಿದ ಮಗ ಮತ್ತೆ ಅತ್ತೆ ಸೊಸೆ ಜಂಜಾಟ ಹೇಗೆ ಬರ್ತಾ ಇದೆಯಾ ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ನೋಡಬೇಕಾದ್ರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ನೋಡಿ. ಮತ್ತೆ ನಿಮ್ಮ ಫ್ರೆಂಡ್ಸ್ ಮತ್ತೆ ಫ್ಯಾಮಿಲಿ ಕೂಡ ಶೇರ್ ಮಾಡಿ. ಪಕ್ಕದಲ್ಲಿ ಕಾಣೋ ಬೆಲ್ಲಕ್ಕನ್ನ ಕ್ಲಿಕ್ ಮಾಡಿ ಆಲ್ ಅಂತ ಟೈಪ್ ಮಾಡಿ. ನಾನು ವಿಡಿಯೋ ನೋಟಿಫಿಕೇಶನ್ ಫಸ್ಟ್ ನಿಮಗೆ ಬರುತ್ತೆ, ಸೊ ನೀವು ವಾಚ್ ಮಾಡ್ಬೋದು. ನಾನು ನಿಮ್ಮ ಪ್ರೀತಿಯ ಮೀನಾ. ಹೇಗೆ ಅನಿಸ್ತಾ ಇದೆ ನಮ್ಮ ದಾರಿ ತಪ್ಪಿದ ಮಗ, ಯಾವ ರೀತಿ ಬರ್ತಾ ಇದೆ ಸ್ಟೋರಿ ಅಂತ ಹೇಳಿ ನಮಗೆ ಕಮೆಂಟ್ ಮಾಡಿ ತಿಳಿಸಿರಿ. ಹಾಗೆ ನಮಗೂ ಯಾವ ರೀತಿ ಬರ್ತಾ ಇದೆ ನಮ್ಮ ಸೀರಿಯಲ್ಲು ಅಂತ ನನಗೂ ಕೂಡ ಅರ್ಥ ಆಗುತ್ತೆ. ಪ್ಲೀಸ್ ವ್ಯೂಸ್ ತುಂಬ ಕಮ್ಮಿ ಬರ್ತಾ ಇದೆ, ಇನ್ನೂ ಜಾಸ್ತಿ ಬರಲಿ ಅಂತ ಕೇಳ್ಕೊತಾ ಇದ್ದೀನಿ. ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರು ಅವ್ರಿಗೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಅಲ್ಲ ಮಧು, ಇದು ಈ ಒಂದೇ ರೂಮಲ್ಲಿ ನೀನು ಹೇಗಿರ್ತೀಯ? ಅಡುಗೆನೂ ಇಲ್ಲೇ ಮಾಡಬೇಕು, ಎಲ್ಲ ಇಲ್ಲೇ ಹೇಗಿರ್ತೀಯ ಮಧು ನೀನು? ಅಂತ ಅರಮನೆಯಲ್ಲಿ ಇದ್ದವಳು ನೀನು. ಅಂತ ಮನೆ ಬಿಟ್ಟು ನೀನು ರಾಜನ ಜೊತೆ ಇಂಥ ಮನೇಲಿ ಇರೋದಕ್ಕೆ ನಿನಗೆ ಇಷ್ಟನಾ? ನೋಡೋದಕ್ಕೆ ಕಷ್ಟನೋ ಇಷ್ಟನೋ ಏನೋ ಅದು ಗೊತ್ತಿಲ್ಲ, ಆದರೆ ಅವ್ರನ್ನ ನಾನು ತುಂಬಾನೇ ಪ್ರೀತಿ ಮಾಡಿದ್ದೀನಿ. ಪ್ರೀತಿ ಮಾಡಿದ್ಮೇಲೆ ಅವ್ರ ಜೊತೆನೇ ಇರಬೇಕು ಅಲ್ವಾ? ಹಾಗಾಗಿ ನನಗೆ ಇದನ್ನೆಲ್ಲನೂ ನಾನು ಸಹಿಸ್ಕೊಂಡು ಹೋಗ್ತೀನಿ. ಇದನ್ನೆಲ್ಲ ನೀವು ಅಮ್ಮನ ಮುಂದೆ ಹೇಳ್ಬಿಡಿ, ಅದಕ್ಕೆ ಅಷ್ಟೇ ನಾನು ನಿಮ್ಮನ್ನ ಕೇಳ್ಕೊಳ್ಳೋದು. ಸಂಗೀತ, ನೀನು ಅಷ್ಟೇ. ನಿನ್ನ ಬಾಯಿ ಮೊದಲ ಸುಮ್ಮನೆ ಇರಂಗಿಲ್ಲ. ಹೋಗಿ ನಮ್ಮ ಅಮ್ಮನ ಮುಂದೆ ಏನಾದರೂ ಒದರಿದೆ ಅಂದ್ರೆ ನಾನು ಮಾತ್ರ ಏನು ಸುಮ್ಮನೆ ಬಿಡಂಗಿಲ್ಲ ನೋಡು ಸಂಗೀತ. ಇಲ್ಲ, ನಾನೇ ಕೇಳಿ ಮಧು, ನೀ ನನ್ನ ಮಾತು ಕೇಳು ಮಧು, ನೀನು ಇಲ್ಲಿರ್ಬೇಡ ಮಧು. ಇದು ನಿನಗೆ ಹೇಳಿದ್ರೆ ಅರ್ಥ ಆಗ್ತಾ ಇಲ್ಲ, ಆದರೂ ಪರವಾಗಿಲ್ಲ ಬಿಡು, ನಿನ್ನಿಷ್ಟ. ಏನೇ ಆದರೂ ನಾನಂತೂ ಇನ್ನು ಮುಂದೆ ನಿನ್ಗೇನು ಹೇಳಲ್ಲ. ನಾನು ನೀ ನನ್ನ ಕ್ಲೋಸ್ ಫ್ರೆಂಡು ಅಂತ ಹೇಳಿದೆ, ಆದರೆ ನೀನು ನನ್ನನ್ನೇ ತಪ್ಪಾಗಿ ತಿಳ್ಕೊತಾ ಇದೆಯಾ. ಏನು ಮಾಡೋಕ್ಕಾಗಲ್ಲ, ನಿನ್ನಿಷ್ಟ. ನೀನು ನಾನೇ ಬರದಲ್ಲಿ ಹೀಗೆ ಬರ್ತಿದ್ದೆ ಅನ್ಸುತ್ತೆ, ನೀನು ಇದೇ ರೀತಿ ಕಷ್ಟಪಡಬೇಕು ಅಂತ ಹೇಳಿ. ಆಯಿತು, ನಾನು ಅಲ್ಲಿ ನನಗೆ ಯಾರು ಹೇಳಿದ್ರು ಅಂತ ಹೇಳಿ ನೀನು ಬಂದು ಹೇಳಿದೆ, ಆದರೆ ನೀನು ನನ್ನನ್ನೇ ಹೊಡೆದ್ಬಿಟ್ಟೆ. ಈಸ್ ಓಕೆ, ನನಗೇನು ಬೇಜಾರಿಲ್ಲ. ಯಾಕಂದರೆ ಯಾರೋ ಇವಾಗ ನನಗೂ ಮದುವೆ ಆಗಿರುತ್ತೆ, ನನಗೂ ಬಂದು ಹೇಳಿದರೆ ನಾನು ಕೂಡ ಹಾಗೆ ರಿಯಾಕ್ಟ್ ಮಾಡ್ತಿದ್ದೆ ಅಂತ ಅನ್ಸುತ್ತೆ. ಅದಕ್ಕೆ ಪರವಾಗಿಲ್ಲ, ಆದರೂ ನನಗೇನು ನಿನ್ನ ಮೇಲೆ ಕೋಪ ಇಲ್ಲ. ಅಷ್ಟೇ ನಾನು ಹೇಳೋದು. ಇನ್ಮೇಲೆ ನಿನ್ನ ಇಷ್ಟ ಮಧು, ನೀನು ಏನೇ ಆದರೂ ಬಿಟ್ಟರು ನಾನು ನಿನಗೇನು ಹೇಳಲ್ಲ, ನಿನ್ನ ಹತ್ರನೂ ನಾನು ಬರಲ್ಲ. ಇದೇ ಲಾಸ್ಟ್, ಮುಗಿಸೋಯ್ತು. ಆಯ್ತಮ್ಮ ತಾಯಿ, ನೀನೇನು ಹೇಳೋದು ಬೇಡ, ನೀನೇನು ಕೇಳೋದು ಬೇಡ, ಸರಿನಾ? ಫ್ರೆಂಡ್ ಆಗಿ ಬಂದಿದೀಯಾ, ಇವಾಗ ಫ್ರೆಂಡ್ ಆಗಿ ಸ್ವಲ್ಪ ಹೊತ್ತು ಕುದ್ರು ಚಹಾ ಮಾಡ್ತೀನಿ, ಚಹಾ ಕುಡಿದು ಆಮೇಲೆ ನಮ್ಮ ಅತ್ತಿಗೆ ಜೊತೆ ಹೋಗು. ಪಾಪ ಅವರು ಒಬ್ಬರೇ ಹೋಗ್ಬೇಕಾಗತ್ತೆ, ಅವರು ಒಬ್ಬರೆಲ್ಲ ಅಡ್ಡಾಡದೇ ಇಲ್ಲ. ನೀನು ಬಂದಿದ್ಯಾ ಅಂತ ಬಂದಿದ್ದಾರೆ ಅಷ್ಟೇ, ಅವ್ರಿಗೇನೋ ತಲೆಯಲ್ಲಿ ತುಂಬಿ ಇಲ್ಲಿ ಕರ್ಕೊಂಡು ಬಂದಿದ್ಯಾ. ಇವಾಗ ಅವರು ನನ್ನ ಈ ಪರಿಸ್ಥಿತಿನ ನೋಡಿ ತುಂಬಾನೇ ಬೇಜಾರಾಗಿರ್ತಾರೆ. ಏನು ಮಾಡೋಕ್ಕಾಗತ್ತೆ. ಮಧು, ರಾಜು ಎಲ್ಲಿ? ಇಲ್ಲೇ ಹೊರಗಡೆ ಹೋಗಿದ್ದಾರೆ, ಅದಕ್ಕೆ ಬರ್ತಾರೆ ಇವಾಗ. ಕುತ್ಕೊಳ್ಳಿ, ನೀವು ಬರ್ತಾರೆ. ಸರಿ ಆಯ್ತು ಮಧು, ಬಾ ಸಂಗೀತ, ಇಲ್ಲೇ ಕುತ್ಕೊಳ್ಳೋಣ. ಮೀನಕ್ಕ, ನಾವು ಹೇಳಿದ ಮಾತವಳು ನಂಬಲೇ ಇಲ್ಲ ಮೀನಕ್ಕ. ಮತ್ತೇನು ಮಾಡೋಣಕ್ಕ ನಾವು? ಬಾಕ ಹೋಗ್ಬಿಡೋಣ. ನನಗೆ ರಾಜ ಅವ್ರ ಮುಖ ನೋಡೋಕೆ ಇಷ್ಟ ಇಲ್ಲಕ್ಕ. ಮತ್ತೇನು ಮಾಡೋದು ಸಂಗೀತ, ಅವಳು ಹೇಳಿದ್ರೆ ನಂಬತ್ತಿಲ್ಲ. ನೋಡೋಣ, ಸ್ವಲ್ಪ ದಿನ ನೋಡೋಣ, ಅವಳಿಗೆ ಗೊತ್ತಾಗುತ್ತೆ. ಮತ್ತು ಇವಾಗ ಏನು ಮಾಡೋಕ್ಕಾಗಲ್ಲ. ನಾವು ಹೋಗಿದ್ದನ ಅದಕ್ಕೆ ಅತ್ತೆ ಮುಂದೆ ಹೇಳಿದ್ರು ಕೂಡ ಪಾಪ ಅವರು ಫೀಲ್ ಆಗ್ತಾರೆ. ಬೇಡ, ಇವಾಗ ನೋಡು, ನಾವು ಸ್ವಲ್ಪ ದಿನ 2 ದಿನ ನಾವು ಆಮೇಲೆ ಬಿಟ್ಟು ಬರೋಣ. ಅವಳಿಗೇನು ಹೇಳೋದು ಬೇಡ, ಬಂದು ನೋಡ್ಕೊಂಡು ಹೋಗೋಣ. ಆಮೇಲೆ ಹೇಗಿರುತ್ತೆ ಅಂತ ನಮಗೂ ಗೊತ್ತಾಗುತ್ತೆ. ಇಲ್ಲ ಅಂದರೆ ಅವ್ರ ಅಣ್ಣಗಾದರೂ ಹೇಳ್ತೀನಿ, ತರೋಣ ಅವ್ರಿಗಾದರೂ. ನೋಡೋಣ ಏನಾಗುತ್ತೆ ಅಂತ ಹೇಳಿ. ನೀನು ನನಗೆ ಇದನ್ನೆಲ್ಲ ಹೇಳೋದಕ್ಕೆ ಥ್ಯಾಂಕ್ಸ್ ಸಂಗೀತ. ಇಲ್ಲ ಅಂದರೆ ಅವಳು ಇಂಥ ಗುಡಿಸಲಲ್ಲಿ ಬಂದಿರ್ತಾಳು, ಆ ಮನೇಲಿರ್ತಾಳೆ ನಾವು ಅಂದ್ಕೊಂಡ್ರೆ ಅವಳು ನೋಡಿ ಇಂಥ ಒಂದು ಗುಡಿಸಲಲ್ಲಿದ್ದಾಳೆ. ಹೀಗೆ ಆಗಕತ್ರ ಆಕೆ ಮುಂದೆ ತುಂಬಾ ಕಷ್ಟ ಬರ್ತದೆ. ಇದನ್ನು ನಾವು ಹೆಂಗಾದರೂ ಮಾಡಿ ಫೇಸ್ ಮಾಡಲೇಬೇಕು ಸಂಗೀತ. ನೀ ನನ್ನ ಜೊತೆ ಯಾವಾಗಲೂ ಇರ್ತೀಯಲ್ಲ, ಮತ್ತು ನೀ ಅದಿ ಅಂತೇಳಿ ಸ್ವಲ್ಪ ನನಗೂ ಹೆಲ್ಪ್ ಆಗೈತಿ. ನನಗೂ ಒಬ್ಬಾಕಿಗೆಲ್ಲ ಅಡ್ಡಾಡೋಕೆ ಆಗಂಗಿಲ್ಲ. ನೀನು ಅದಿ ಅಂತೇಳಿ ನಾನೇ ಇವಾಗ ಅಡ್ಡಾಡೋದು ಮಾಡೋದು ಮಾಡ್ತೀನಿ. ಇಲ್ಲಾಂದರೆ ನನಗೆ ಇದನ್ನೆಲ್ಲ ಸಾಲ್ವ್ ಮಾಡೋಕ್ಕೂ ಆಗಂಗಿಲ್ಲ ಸಂಗೀತ. ಮೀನಕ್ಕ, ನೀನೇನು ಹೆದರಕ್ಕೆ ಹೋಗ್ಬೇಡಕ್ಕ, ನಿನ್ನ ಜೊತೆ ನಾನು ಯಾವಾಗಿರ್ತೀನಿ. ಮಧು ಬೈತಾಳೋ ಹೊಡಿತಾಳೋ ಅದು ಅವಳು ನನ್ನ ವಿಷಯ, ಆದರೆ ನೀನು ಮಾತ್ರ ಏನು ಅಂದರೂ ನಾನು ನಿನ್ನ ಜೊತೆನೇ ಇರ್ತೀನಿ ಅಕ್ಕ. ಯಾಕಂದ್ರೆ ನನಗೂ ಒಂದು ಹೆಣ್ಣಾಗಿ ಇನ್ನೊಂದು ಹೆಣ್ಣಿಗೆ ಕಷ್ಟ ಆಗತ್ತಂದ್ರೆ ಅದನ್ನ ನಾನು ನೋಡ್ಕೊತ ಸುಮ್ಮನೆ ಇರೋಕೆ ಆಗಂಗಿಲ್ಲ. ಆಕೆ ನನ್ನ ಕ್ಲೋಸ್ ಫ್ರೆಂಡು. ಸಿಟ್ಟಲ್ಲಿ ಒಂದು ಹೊಡೆದಿರ್ಬೋದು, ನಾನು ಆಕಿನ ಒಂದ್ಸರಿ ಯಾವಾಗ ಸಿಟ್ಟು ಬಂದಾಗ ಹೊಡೆದನ್ನೇ ಬೈದೀನಿ, ಎಲ್ಲ ಮಾಡೀವಿ. ಆದರೂ ಮತ್ತೆ ಮಾತಾಡ್ತೀವಿ, ಬಿಡೋಕ್ಕಾಗಲಿಲ್ಲ. ಎಷ್ಟೇ ಮಾಡಿದ್ರು ನನ್ನ ಫ್ರೆಂಡ್ ಅಲ್ಲ. ಹಾಗಾಗಿ ಆಕೆ ಹೊಡೆದ್ರೆ ಪರವಾಗಿಲ್ಲ ಅಕ್ಕ, ಅವ್ರ ಜೀವನ ಸರಿ ಹೋಗಬೇಕು. ಹಾಗಾಗಿ ನನ್ನ ಜೊತೆ ಇರ್ತೀನಿ ಅಕ್ಕ ಯಾವಾಗಲೂ. ಅದಕ್ಕೆ ನೀರು ತಗೊಳ್ಳಿ, ಅದಕ್ಕೆ ನೀರು ಕುಡೀರಿ. ಅಲ್ಲಿಂದ ಬಂದಿರ್ತೀರಾ, ಸುಸ್ತಾಗಿರತ್ತೆ, ತಗೊಳ್ಳಿ ಅದಕ್ಕೆ ನೀರು ಕುಡೀರಿ. ಬೇಡ ಮಧು, ಇರಲಿ ಬಿಡು, ಪರವಾಗಿಲ್ಲ, ನೀರೇನೆಲ್ಲ ಬೇಡ. ಯಾಕತ್ಗೆ ಈ ಮನೆ ನೋಡಿ ನಿಮಗೆ ನೀರು ಕುಡಿಬೇಕಂತ ಅನ್ಸಾತಿಲ್ವಾ? ಅಯ್ಯೋ ಹಾಗೆಲ್ಲ ಯಾಕಂತೀಯ? ಸರಿ ಕೊಡು. ಸಂಗೀತ, ನೀನು ಇರಬೇಕಾ? ನಂಗೆ ಬೇಡಕ್ಕ, ನೀರೇನು ಬೇಕಾಗಿಲ್ಲ, ಬೇಡಕ್ಕ. ಅಯ್ಯೋ, ನೀವು ಯಾವಾಗ ಬಂದ್ರಿ ಮೀನವ್ರೆ? ಸಂಗೀತ, ನೀವು ಯಾವಾಗ ಬಂದ್ರಿ? ಅಲ್ಲ, ಒಂದು ಮಾತು ಹೇಳಿದರೆ ನಾನೇ ಬಂದು ಕರ್ಕೊಂಬರ್ತಿದ್ನಲ್ಲ. ಇವ್ರು ಯಾಕಪ್ಪ ಇಲ್ಲಿಗೆ ಬಂದಿದ್ದಾರೆ? ಅದು ನಾನು ಈಗ ಗುಡಿಸಲಿಗೆ ಬಂದಾಗ ಏನಪ್ಪ ಮಾಡೋದು? ಮನೇಲಿ ಹೋಗಿ ಹೇಳಿದ್ರೆ ನಾನು ಮಗನ ಹೇಗೆ ಅದು ಬೇಕು ಮಾರೋದು?
ಅಯ್ಯೋ ದೇವ್ರೇ, ಏನಪ್ಪ ಮಾಡೋದು ಇವಾಗ? ಇವ್ರನ್ನ ಹೇಗಾದರೂ ಮಾಡಿ ಇಲ್ಲಿಂದ ಮೊದಲು ಅಟ್ಟಬೇಕು. ಇವಳು ಏನಾದರೂ ಮೊದಲೇ ಸಿಕ್ಕಿದ್ರೆ ಇವಳನ್ನೇ ಮಾರ್ತಿದ್ದೆ. ಇವಳನ್ನಂತ ಮಾರಿದ್ರಂತೂ ಏನಿಲ್ಲಂದ್ರೂ ನನಗೆ ಕೋಟಿ ಕೋಟಿ ಬರ್ತಿರ್ಬೋದು. ನೋಡೋಕ್ಕೆ ಗೊಂಬೆ ಥರ ಇದ್ದಾಳೆ. ಇವಳು ಫೋಟೋನ ಒಂದು ಇಟ್ಕೊಳ್ಳೋಣ. ಕೇಳಿದ್ರೆ ಇವಳನ್ನು ಹೆಂಗಾರ ಯಾಮಾರಿಸಿ ಕರೆಸಿ ಇವಳನ್ನ ಮಾರಿಬಿಟ್ರಾಯ್ತು. ಅಯ್ಯೋ ಮೀನಾ ಅವರೇ, ಸಂಗೀತ ಅವರೇ, ಯಾವಾಗ ಬಂದ್ರಿ? ಅವಾಗಲೇ ಬಂದ್ವಿ ರಾಜು ಅವರೇ. ನೀವು ಎಲ್ಲಿಗೆ ಹೋಗಿದ್ರಿ? ನಾ ಇಲ್ಲೇ ಸ್ವಲ್ಪ ಹೊರಗಡೆ ನಮ್ಮ ಫ್ರೆಂಡ್ನ ಮೀಟ್ ಮಾಡಕ್ಕೆ ಹೋಗಿದ್ದೆ. ಆ, ಮಧು, ಚಾದು ಏನಾದರೂ ಮಾಡ್ಕೊಡ್ಬೇಕಿಲ್ವಾ? ಇಲ್ಲ ಬೇಡ ಅಂದ್ರು ಅದಕ್ಕೆ ನೀರು ಅಷ್ಟೇ ಕೊಟ್ಟೆ. ಕುಂದ್ರಪ್ಪ ರಾಜು. ಸರಿ. ಇಲ್ಲ, ಸ್ವಲ್ಪ ಶರ್ಬತ್ ಆದರೂ ಮಾಡು, ಶರ್ಬತ್ ಆದರೂ ಕುಡಿತಾರೆ. ಏನಾವ್ರಿ ಸ್ವಲ್ಪ ಶರ್ಬತ್ ಆದರೂ ಕುಡೀರಿ. ಸಂಗೀತ, ಏನು ಬೇಕು ಹೇಳು. ಶರ್ಬತ್ ಥರ ಕುಡಿ, ಇಲ್ಲ ಅಂದ್ರೆ ಟೀ ಆದರೂ ಕುಡಿ. ಏನು ಮಾತಾಡ್ತಾ ಸುಮ್ಮನೆ ಕೂತ್ಬಿಟ್ಟಿದ್ಯಾ? ಹಾಗೇನಿಲ್ಲ ರಾಜು ಅವರೇ. ಇಲ್ಲ ಅಣ್ಣ, ಅದು ನಂಗೇನು ಬೇಡ, ನಂಗೇನು ಇಷ್ಟ ಇಲ್ಲ. ನಾವು ಕುಡ್ದೇ ಬಂದಿದ್ವಿ ಇವಾಗ ಜಸ್ಟ್. ಏನು ದೂರ ಇಲ್ವಲ್ಲ, ಹಾಗಾಗಿ ಅಲ್ಲಿಂದ ಬಸ್ ಹಿಡಿದು ನಡ್ಕೊತಾ ಬಂದ್ವಿ. ಅಲ್ಲಿ ಬರಬೇಕಾದ್ರೆ ಜ್ಯೂಸ್ ತೊಗೊಂಡು ಕುಡಿತಾ ಬಂದ್ವಿ. ಅದಕ್ಕೆ ಏನು ಬೇಡ ಅಂತ ಹೇಳಿದ್ವಿ ರಾಜು. ಹೌದಾ, ಸರಿ ಸರಿ ಸರಿ. ಹಾಗಿದ್ರೆ ತಿನ್ನಕ್ಕಾದ್ರೂ ಏನಾದರೂ ಮಾಡೋ ಮಧು. ಬೇಡ ಬೇಡ ರಾಜು ಅವರೇ, ಏನು ಬೇಡ. ನಾವು ಬರಬೇಕಾದ್ರೆ ಊಟ ಮಾಡ್ಕೊಂಡೇ ಬಂದಿದ್ವಿ. ಏನು ಬೇಡ ಅಂತ ಹೇಳಿದೆ ಮದುವೆಗೆ. ಕುತ್ಕೊಳ್ಳಿ. ಮಾಡು ಮಾಡು ಅಂತ ಇದೆಯಾ? ಮಾಡೋದಕ್ಕೆ ನೋಡಿದ್ರೆ ಏನೂ ಇಲ್ಲ. ಮನೇಲಿ ನೀರು ಬಿಟ್ಟು ಚಹಾ ಮಾಡೋದಕ್ಕೆ ಹಾಲು ಕೂಡ ಇಲ್ಲ, ಒಂದು ಪಾತ್ರೆನೂ ಇಲ್ಲ. ಇದನ್ನ ಬಾಜು ಮನೆ ಪಕ್ಕದ ಮನೆ ಅಜ್ಜಿ ಕಡೆ ಇದೊಂದು ಚರಕೆ ಇಸ್ಕೊಂಡು ನೀರು ಕೊಡಿ ಅಂತ ಹೇಳಿ ಇಸ್ಕೊಂಡು ಬಂದೆ. ಮನೆಗೆ ಒಂದು ಹನಿ ನೀರು ಕೂಡ ಇಲ್ಲ. ಅವ್ರಿಗೆ ನಾನು ಏನು ಮಾಡ್ಕೊಡ್ಲಿ, ಏನು ಕೊಡಲಿ? ಹಾಗೆ ಅದು ಮಾಡ್ಕೊಡು ಇದು ಮಾಡ್ಕೊಡು ಅಂತ ಇದೆಯಾ? ಅವ್ರು ಹ್ಞೂ ಅಂತ ಅಂದರೆ ನಾನು ಹೇಗೆ ಮಾಡ್ಕೊಡ್ಲಿ, ಏನು ಮಾಡ್ಕೊಡ್ಲಿ? ಅದು ಗೊತ್ತಾಗಲ್ವಲ್ಲ ನಿಂಗೆ. ಓ ಹೌದಲ್ವಾ, ಸಾರಿ ಸಾರಿ ಮಧು. ಎಲ್ಲ ನಾಳೆ ಅಷ್ಟೊತ್ತಿಗೆ ಎಲ್ಲ ತಂದಿಟ್ಬಿಡ್ತೀನಿ. ಇನ್ನೂ ಬೇಜಾರು ಮಾಡ್ಕೋಬೇಡ, ಸರಿನಾ? ಸರಿ. ನಮ್ಮ ಮನೇಲೆಲ್ಲ ಬಾಂಡೆ ಸಾಮಾನೆಲ್ಲ ಕೊಡಿಸ್ತಾ ಇದ್ರು, ನೀನೇ ಬೇಡ ಅಂದೆ. ಹಾಗಾಗಿ ಅವ್ರು ಕೊಡಿಸ್ಲೇ ಇಲ್ಲ. ಇವಾಗ ನೋಡು, ಏನೇನೂ ಇಲ್ಲ. ಈ ತಂಬಿಗೆನ ಹೋಗಿ ಅಜ್ಜಿಗೆ ಕೊಡಬೇಕು, ಮತ್ತೆ ಆಮೇಲೆ ತಂದು ಕೊಡು ಅಂತ ಹೇಳಿದಾಳೆ. ಅದಕ್ಕೆ ಅವ್ರು ಹೋದ್ಮೇಲೆ ಕೊಡ್ತೀನಿ ಅಂತ ಹೇಳಿದ್ದೀನಿ. ಇವಾಗ ನೋಡಿದ್ರೆ ಚಹಾ ಅದು ಅಂತಿದ್ಯಾ? ಹೇಗೆ ಮಾಡ್ಕೊಡೋದು? ಸುಮ್ಮನೆ ನಿಂತ್ಕೋ. ಹೆಂಗೂ ಅದಕ್ಕೆ ಬೇಡ ಅಂದ್ರೆ ಚಲೋ ಆಯಿತು. ಸಂಗೀತ ಏನಾದರೂ ಮಾಡ್ಕೊಡೋದಿದ್ರೆ ಏನು ಮಾಡೋದು? ಪದೇ ಪದೇ ಕೇಳಬೇಡ, ಸರಿನಾ? ಬಾ ಕುತ್ಕೋ. ಸರಿ, ಹೀಗೆ ಮ್ಯಾನೇಜ್ ಮಾಡು ಮಧು. ನಿಜವಾಗ್ಲೂ ಗ್ರೇಟ್ ನೀನು. ಏನು ಮಧು, ಇಬ್ರು ಪಿಸು ಪಿಸು ಮಾತಾಡ್ತಾ ಇದ್ದೀರಾ? ಏನಾದರೂ ಇದ್ರೆ ಹೇಳು. ಏನಿಲ್ಲ ಅದಕ್ಕೆ, ಏನಿಲ್ಲ. ಅದು ಸ್ವಲ್ಪ ಸಾಮಾನು ಬೇಕಾಗಿತ್ತು ಮನೆಗೆ, ಹಾಗಾಗಿ ತೊಗೊಂಡು ಬರ್ತೀರಾ ಅಂತ ಕೇಳ್ತಾ ಇದ್ದೆ. ಓ ಹೌದಾ? ಅಲ್ಲ, ನಿಂಗೆ ಅಡುಗೆ ಅದು ಮಾಡೋಕೆ ಬರ್ತೈತಿ ಮಧು? ಹೇಗೆ ಮಾಡ್ತೀಯಾ? ಏನು ಮಾಡೋದು ಅದಕ್ಕೆ, ಹಾಗೆ ಮಾಡೋದು. ಮೀನವ್ರೆ, ನಾನು ಮಾಡ್ತೀನಿ ಬಿಡ್ರಿ, ಯಾಕೆ ಚಿಂತೆ ಮಾಡ್ತೀರಾ? ನಿಮ್ಮ ನಾದ್ನಿಗೆ ನಾನು ಏನು ಮಾಡೋದಕ್ಕೆ ಹಚ್ಚಲ್ಲ. ಎಲ್ಲ ನನಗೆ ಬರುತ್ತೆ. ನೀವೇನು ಯೋಚನೆ ಮಾಡೋದಕ್ಕೆ ಹೋಗ್ಬೇಡಿ. ಅಮ್ಮ ಇಲ್ಲ ಅಂತ ಹೇಳಿ ನಾನೇನು ಅವಳ ಕೈಯಿಂದ ಹಚ್ಚಲ್ಲ. ನಾನೇ ಎಲ್ಲ ಮಾಡ್ತೀನಿ, ನನಗೆಲ್ಲ ಬರುತ್ತೆ. ಹಾಗಾಗಿ ಏನು ಪ್ರಾಬ್ಲಮ್ ಇಲ್ಲ ಮೀನವ್ರೆ. ಓ ಹೌದಾ ರಾಜಾರೆ, ಚೆನ್ನಾಗೈತೆ ಬಿಡಿ. ಹಾಗಾದರೆ ಮಧು ಚೆನ್ನಾಗಿರ್ಬೋದು ಅಂತ ಅನಿಸುತ್ತೆ. ಸರಿ ಮಧು, ನಾವು ಹೋಗಿ ಬರ್ತೀವಿ. ಅತ್ತೆಗೆ ಸುಮ್ಮನೆ ಮಾರ್ಕೆಟ್ಗೆ ಹೋಗಿ ಬರ್ತೀವಿ ಅಂತ ಹೇಳಿದ್ವಿ, ಹಾಗಾಗಿ ಮತ್ತೆ ಲೇಟ್ ಆಕತಿ. ನಾವು ಹೋಗಿ ತಗೊಂಬದು. ಹೌದಾ ಅದಕ್ಕೆ, ಇನ್ನೊಂದು ಸ್ವಲ್ಪ ಕೂತ್ಕೊಳ್ಳಿ ಅದಕ್ಕೆ. ನಿಮ್ಮ ಜೊತೆ ಮಾತಾಡ್ದಾಗೆ ಆಗಲಿಲ್ಲ. ಇನ್ನೊಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಹೋಗಿ ಅದಕ್ಕೆ. ನಿಂಗೆ ಗೊತ್ತಲ್ವ ಮಧು, ಮತ್ತೆ ನಾನು ಅತ್ತೆಗೆ ಸುಳ್ಳು ಹೇಳಿ ಬೇರೆ ಬಂದೀನಿ. ಮತ್ತು ಅವರು ಎಲ್ಲಿ ಹೋದ್ರು ಅಂತ ಹೇಳಿ ಚಿಂತೆ ಮಾಡ್ತಾರೋ. ಮತ್ತು ಮನೆಗೆಲ್ಲ ಕೆಲಸ ಹಾಗೇ ಇದೆ. ಕೆಲಸ ಎಲ್ಲ ಬಿಟ್ಟು ಬಂದಿದ್ದೆ. ಇವಾಗ ಹೋಗ್ತೀವಿ. ಮತ್ತೆ ಇನ್ನೊಂದು ವಾರ 2 ತಿಂಗಳು ಬಿಟ್ಟು, ಇನ್ನೊಂದು ವಾರ ಬಿಟ್ಟು ಬರ್ತೀನಿ ತಗೊಂಬದು. ಒಂದು ವಾರ ಬಿಟ್ಟು ನಿನ್ನ ನೋಡೋದಕ್ಕಂತ ಬರ್ತೀನಿ, ಸರಿನಾ? ಸರಿ ಆಯಿತು ಅದಕ್ಕೆ. ಇನ್ನೊಂದು ಸ್ವಲ್ಪ ಕುಂದ್ರಿ ಮೀನವ್ರೆ, ಇವಾಗಾರ ಬಂದೇನಿ, ಹೊಂಟ ಬಿಟ್ರಲ್ಲ ನೀವು. ಇಲ್ಲ ಇಲ್ಲ ರಾಜು ಅವರೇ, ಹೇಳಿದ್ನಲ್ಲ, ಮನೇಲಿ ತುಂಬ ಕೆಲಸ ಇದೆ. ಪಾಪ ಅತ್ತೆ ಒಬ್ಬರೇ ಬೇರೆ ಇದ್ದಾರೆ, ಅವ್ರಿಗೂ ಮಾಡೋಕ್ಕಾಗಲ್ಲ. ಅವ್ರಿಗೂ ಫುಲ್ ಎಲ್ಲ ಸುಸ್ತಾಗಿರುತ್ತಲ್ಲ. ನಾವೇ ಹಾಗೆ ಬಂದಿದ್ವಲ್ಲ ಈ ಕಡೆ, ಇಲ್ಲಿ ನಮ್ಮ ಫ್ರೆಂಡ್ ಮನೆಗೆ ಬಂದಿದ್ವಿ. ಹಾಗೇ ಮದು ನೋಡ್ಕೊಂಡು ಹೋದ್ರಾಯ್ತು ಅಂತ ಬಂದ್ವಿ. ಆದರೆ ಜನ ನೋಡಿದ್ರೆ ಇಲ್ಲಿ ಗುಡಿಸಲಲ್ಲಿದ್ದಾರೆ ಅಂತ ಹೇಳಿದರು. ಇಲ್ಲಿಗೆ ಯಾಕೆ ಬಂದ್ರಿ ಅಂತ ಕೇಳೋದಕ್ಕೆ ಬಂದಿದ್ದೆ ಅಷ್ಟೇ ರಾಜು ಅವರೇ. ಅದು ಹಿಂಗಿಂಗಾಗಿದ್ರೆ ಅದು ಏನು ಮಾಡೋದು? ಇನ್ನೊಂದು ವಾರ ನಮ್ಮ ಅಮ್ಮ ಬಂದರೆ ಅಲ್ಲಿಗೆ ಹೋಗ್ತೀವಿ ರೀ. ಪರವಾಗಿಲ್ಲ ಬಿಡಿ, ಮದು ಎಲ್ಲ ಹೇಳಿದಾಳೆ. ಪರವಾಗಿಲ್ಲ, ಮತ್ತೇನು ಮಾಡೋಕ್ಕಾಗತ್ತೆ. ಹೇಗೆ ಬರುತ್ತೋ ಹಾಗೆ ಹೋಗಬೇಕು ಅಷ್ಟೇ. ಸರಿ ಸರಿ, ನಾವು ಹೋಗಿ ಬರ್ತೀವಿ. ಬಾ ಸಂಗೀತ, ಹೋಗೋಣ. ಮದು, ನಾವು ಹೋಗಿ ಬರ್ತೀವಿ. ಮದು, ರಾಜನ ಹೋಗಿ ಬರ್ತೀವಿ. ಸರಿ ಸಂಗೀತ. ಎಲ್ಲಿ ಹೋದ್ಲು ನಮ್ಮ ಮೀನಾ? ಇನ್ನೂ ಬರೋಳಲ್ಲ. ಯಾವಾಗೂ ಹಿಂಗೆ ಮಾಡಂಗಿಲ್ಲಕ್ಕಿ, ಹೀಗೆ ಹಿಂಗೆ ಮಾಡ್ಯಾಳೆ ನಮ್ಮ. ಅತ್ತಿರಿ ಅತ್ತಿರಿ, ಬಂದಿ ಮೀನಾ? ನಿಂದ ಯೋಚನೆ ಮಾಡತ್ತೀನಿ ನಡೆಯುವ ನಾನು. ಯಾಕೆ ಎಲ್ಲಿ ಹೋದ್ಲು ನನ್ನ ಸಸಿ ಅಂತೇಳಿ. ನನಗ ನಿಂದ ಚಿಂತೆ ಆಗಿಬಿಟ್ಟಿದ್ ನೋಡುವ. ಎಲ್ಲಿ ಹೋದ್ಲು ಹುಡುಗಿ?